ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನೋಡಿ, ನಾವಿಬ್ಬರು ಟ್ವಿನ್ನಿಂಗ್ ಆಗಿದ್ದೀವಿ, ನಾನು ಸುನೀತಾ ದೀದಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಥಂಬ್ಲೈನಲ್ಲಿ ನೋಡ್ದಂಗೆ ನಾವು ನಮ್ಮ ಮಾವರಿಗೆ ಕರ್ಕೊಂಡು ಮಾಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಕಾರು ಆ ಕಡೆ ಪಾರ್ಕ್ ಮಾಡಿದ್ರು, ಸೊ ತರ್ಲಿಕ್ಕೆ ಹೋಗಿದ್ದಾರೆ. ಈಗ ನಾವು ಸುನೀತಾ ದೀದಿ ಅವ್ರ ಮನೆಯಿಂದ ಹೋಗ್ತಾ ಇದ್ವಿ. ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಬಂದಿದ್ವಿ. ಸೊ ಊಟನೂ ತುಂಬ ಚೆನ್ನಾಗಿ ಮಾಡಿದ್ಲು. ಚಿಕನ್ ಗ್ರೀನ್ ಮತ್ತು ರೆಡ್, ಮಟನ್ ಸಾರು ಎಲ್ಲ ತುಂಬ ಚೆನ್ನಾಗಿತ್ತು. ಹೋಗ್ತಾ ಇದ್ದೀವಿ ನೋಡಿ, ಇವಾಗ ನಮ್ಮ ಸಾರಥಿಯಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮಾವರು ಊರಿಗೆ ಬಂದಿದ್ದರು ಬೆಂಗಳೂರಿಗೆ. ಸೊ ಅವರಿಗೆ ತೋರ್ಸೋಣ ಮಾಲು, ಇಲ್ಲೆಲ್ಲ ಸ್ವಲ್ಪ ಸುತ್ತಾಡ್ಸೋಣ ಅಂತ ಬಂದಿದ್ವಿ. ಇಲ್ಲಿ ನೋಡ್ಬೋದು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಲ್ವಾ? ಸೊ ಸಂಡೇ ಒಂದು 10% ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಬೇರೆ ದಿನ ಎಲ್ಲ ತುಂಬಾ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಪೀಕ್ ಟೈಮ್ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಡ್ಯೂಟಿಗೆ ಹೋಗೋ ಟೈಮ್ ಅಲ್ವಾ? ಸೊ ಆವಾಗ ತುಂಬಾ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಮೈಸೂರು ಸ್ಯಾಂಡಲ್ ಸೋಪ್ ಇನ್ ಅ ಫ್ಯಾಕ್ಟ್ರಿ. ಎಷ್ಟು ಚೆನ್ನಾಗಿ ಫ್ರೆಗ್ರೆನ್ಸ್ ಬರುತ್ತೆ ಫ್ರೆಂಡ್ಸ್. ಅಲ್ಲಂತರೂ ಇಲ್ಲೇ ಇದೇನೋ, ನಮ್ಮ ಕೈಯಲ್ಲೇ ಇದೇನೋ ಅನ್ನಬೇಕು ಸೋಪು, ಆ ಥರ ವಾಸನೆ ಬರುತ್ತೆ. ಆ್ಯಂಡ್ ಇಲ್ಲಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಬೋದು, ಇಲ್ಲಿ ರಾಜ್ಕುಮಾರ್ ಸ್ಟ್ಯಾಚು ಇದೆ. ರಾಜ್ಕುಮಾರ್ ರೋಡ್ ಅಂತಲೇ ಹೇಳ್ತಾರೆ ಇಲ್ಲಿ. ಇದಿರೋದು ರಾಜಾಜಿನಗರಲ್ಲಿ. ನೋಡ್ಬೋದು ನೀವು, ಓರಿಯನ್ ಮಾಲ್ಗೆ ನಾವು ಬಂದಿರೋದು. ನಾವು ತುಂಬ ಹೋಗುವಂಥ ಪ್ಲೇಸೇ ಇದು. ಆ್ಯಂಡ್ ಈ ಓರಿಯನ್ ಮಾಲಿನ ಡಿಟೇಲ್ ವಿಡಿಯೋ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ನೋಡ್ರಿ. ಈಗ ನಾನು ಜಸ್ಟ್ ಗ್ಲಿಮ್ಸ್ನ ತಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಿಮಗೆ ಇನ್ ಡೆಪ್ತಾಗಿ ಇಲ್ಲಿ ಯಾವ್ಯಾವ ಸ್ಟೋರ್ ಇದೆ ಅಂತ ಹೇಳ್ತೀನಿ. ಲೈಟಿಂದನೇ ಗೊತ್ತಾಯ್ತು ಚೀಟಿ ನಿಂತಿದೆ ಇಲ್ಲ ನಮಗೂ ನೋಡಿದ್ರಲ್ಲ, ನಮ್ಮ ಗೋಲು ಅಂತೂ ಈ ಥರ ಬ್ರ್ಯಾಂಡೆಡ್ ಕಾರ್ಗಳು ನೋಡಿಬಿಟ್ರೆ ಎಲ್ಲ ಕರೆಕ್ಟಾಗೇ ಹೇಳ್ತಾನೆ. ಆ್ಯಂಡ್ ಇದು ನೋಡ್ಬೋದು, ವರ್ಲ್ಡ್ ಟ್ರೇಡ್ ಸೆಂಟರ್. ಇಲ್ಲಿ ತುಂಬಾ ಕಂಪ್ನೀಸ್ ಇದೆ. ಆ್ಯಂಡ್ ಇದು ಒನ್ ಆಫ್ ಬಿಗ್ಗೆಸ್ಟ್ ಅಂತಲೇ ಹೇಳ್ಬೋದು ಬಿಲ್ಡಿಂಗು. ಅಲ್ಲಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೈಟ್ ವ್ಯೂ ಅಂತೂ ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿರ್ತಾರೆ. ಚೆನ್ನಾಗಿರುತ್ತೆ. ನೀವು ಯಾರ್ಯಾರೆಲ್ಲ ಬೆಂಗಳೂರಲ್ಲಿದ್ದು ಇನ್ನೂ ಓರಿಯನ್ ಮಾಲ್ ನೋಡಿಲ್ಲಲ್ಲ, ದಯವಿಟ್ಟು ಹೋಗಿ ನೋಡಿ. ಸಂಜೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ, ಇಲ್ಲಿ ತುಂಬಾ ಕ್ರೌಡ್ ಇತ್ತು ಫ್ರೆಂಡ್ಸ್. ಸಮ್ಮರ್ ಅಲ್ವಾ, ಈಗ ಹಾಲಿಡೇಸು. ಸೊ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಹಾಕಿದ್ರು. ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಇನ್ನೂ ಏನೇನು ಹಾಕಿದ್ದಾರೆ ಆ್ಯಕ್ಟಿವಿಟೀಸ್ ಅಂತ ತೋರಿಸ್ತೀನಿ. ಬಟ್ ಹೆವಿ ಕಾಸ್ಟ್ಲಿ ಅಂತ ಹೇಳ್ಬೋದು. ನಮ್ಮಂಥ ಸಾಮಾನ್ಯ ಜನರು ಆಟಾಡ್ಸೋ ಅಂಥ ಅಲ್ಲೇ ಅಲ್ಲ. ಒಂದು ಆಟನೇ ₹200 ಅಂತಿದ್ದಾರೆ. ಸೊ ನಾವು ಏನೂ ಕೂಡ ಆಟಾಡಿಸಿಲ್ಲ ಮಕ್ಕಳಿಗೆ. ಜಸ್ಟ್ ನೋಡ್ತೀರಾ, ಕಣ್ತುಂಬ ನೋಡ್ರಿ, ಇನ್ನೂ ಅರ್ಧ ಗಂಟೆ ನಿಂತ್ಕೊಂಡು ನೋಡ್ತೀರಾ, ನೋಡ್ರಿ ಅಂತ ಹೇಳಿ ಎಲ್ಲ ತೋರಿಸಿ ಬರೋಕ್ಕೆ ಒಂದು 4 ಅವರ್ಸ್ ಆಯಿತು. ನೋಡಿ, ಇಲ್ಲಿ ಓರಿಯನ್ ಮಾಲಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂದರೆ ಇದು ಲೇಕ್ ವ್ಯೂ. ಇಲ್ಲಿ ಈಗ ಬೋಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಬೋದು ನೀವು, ಅಪಾರ್ಟ್ಮೆಂಟ್ಸ್ಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಬೆಂಗಳೂರಲ್ಲಿ ಈ ಥರನೇ ಫ್ರೆಂಡ್ಸ್, ಬರೀ ಅಪಾರ್ಟ್ಮೆಂಟ್ಗಳೇ. ಆ್ಯಂಡ್ ಇದು ಒನ್ ಆಫ್ ಕಾಸ್ಟ್ಲಿಯೆಸ್ಟ್ ಅಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಯಶವಂತಪುರ ಮೆಟ್ರೋ ಎಲ್ಲ ತುಂಬ ನಿಯರ್ ಆಗುತ್ತಲ್ವ. ಸೊ ಹಾಗಾಗಿ ಇದು ಸಿಟಿ ಸೆಂಟ್ರಲ್ ಇರೋದು ಕಾರಣ ಇದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಎಕ್ಸ್ಪೆನ್ಸಿವ್ ಇರ್ತವೆ, ಬಟ್ ಇದೂ ಕೂಡ ಎಕ್ಸ್ಪೆನ್ಸಿವ್. ನೋಡಿ, ಬೋಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಎವ್ರಿ ಟೈಮ್ ಏನಾದರೂ ಒಂದು ಆ್ಯಕ್ಟಿವಿಟಿ ಇದ್ದೇ ಇರುತ್ತೆ, ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ. ಆ್ಯಂಡ್ ಇಲ್ಲಿ ಹಬ್ಬಗಳಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಗೇಮಿಂಗ್ ಝೋನ್ ಅಂತಲೇ ಒಂದು ಮಾಡಿದ್ದಾರೆ. ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಈ ವಿಡಿಯೋ ನಿಮಗೆ ಸ್ವಲ್ಪ ಲೇಟಾಗಿ ಬರ್ಬೋದು. ಬಟ್ ಇದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರೋದು ತೋರ್ಸೋಣ ಅಂತ. ನೋಡಿ, ನಮ್ಮ ಅವರು ಎಷ್ಟು ಖುಷಿಯಾಗಿ ಎಲ್ಲ ಥರ ಫೋಟೋಸ್ ಎಲ್ಲ ತಗೊತಿದ್ದಾರೆ.
ಆ್ಯಂಡ್ ಅವ್ರಿಗೂ ಇನ್ನೊಂದು ಏನು ಮಿಸ್ಸಿಂಗ್ ಅಂದರೆ ನಮ್ಮ ಅತ್ತೆಗೂ ಕರ್ಕೊಂಡು ಬರಬೇಕಿತ್ತು ನಾವು. ಅದು ಒಂದು ನಮಗೆ ಒಂದು ಗಿಲ್ಟ್ ಇದೆ. ಅವರು ಹೋಗೋಣ ಸ್ವಲ್ಪ ಸೆಟ್ಲಾಗಲಿ ಹೋಗೋಣ ಅಂತಲೇ ಇದ್ದರು. ಬಟ್ ಏನು ಮಾಡ್ತೀರಾ, ಈಗ ನಾವು ಅವ್ರಿಗೆ ಕಳ್ಕೊಂಡಿದ್ದೀವಿ. ಬಟ್ ನಮ್ಮ ಮಾವರಿಗೆ ಎಲ್ಲ ತೋರಿಸಿ ಸಮಾಧಾನ ಮಾಡ್ಕೋಬೇಕಷ್ಟೆ. ನೋಡಿ ಇಲ್ಲಿ ಒಳಗಡೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ ಈಗ. ನಮ್ಮ ಮನೆಯವರು, ಸುನೀತಾ ದೀದಿ ಎಲ್ಲರೂ ಒಳಗೆ ಹೋಗ್ತಾರೆ. ಏನಪ್ಪ ಅಂದರೆ ಅದೇ ಹೇಳಿದ್ನಲ್ಲ, ಒಂದು ಗೇಮಿಗೆ 200 ರುಪೀಸು 200 ಆರ್ 150 ಕಂಪಲ್ಸರಿ 4 ಗೇಮ್ ತೊಗೊಳ್ಳೇಬೇಕಂತ. ಅಲ್ಲಿಗೆ 600. ಎಲ್ಲ ಗೇಮ್ಗಳು ಬೇಕಂದರೆ 1200. ಸೊ ಯಾಕೆ ಬಿಡು ಅಂತ ಹೇಳಿ ನಾವು ಆಮೇಲೆ ಅದೆಲ್ಲ ಗೇಮಿಂಗ್ ಇನ್ನೂ ನಮ್ಮ ಮಕ್ಕಳು ಸಣ್ಣವಿದಾವಲ್ವ, ಸೊ ಅವ್ರಿಗೆ ಆಟಾಡ್ಸಿನೂ ವೇಸ್ಟ್ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ದೊಡ್ಡವರಾದರೆ ಇದೆಲ್ಲ ಆಟಾಡಿಸ್ಬೋದು. ಇನ್ನೂ ಸಣ್ಣವರಿದಾರಲ್ವ, ಹಂಗಾಗಿ ನಾವೇನೂ ಕೂಡ ಆಟಾಡಿಸಿಲ್ಲ. ನೋಡ್ಬೋದು ಎಷ್ಟೊಂದು ಥರ ಗೇಮಿಂಗ್ ಇತ್ತು. ಎಷ್ಟೊಂದು ಜನ ಆಟಾಡ್ತಾನೂ ಇದ್ದರು. ಯಾಕಂದರೆ ಅವರಿಗೆ ಇನ್ಕಮ್ಮು ಅಷ್ಟೇ ಇರುತ್ತೆ ಆ್ಯಂಡ್ ಅವರು ಎಕ್ಸ್ಪೆನ್ಸ್ ಮಾಡೋಕ್ಕೂ ಅಷ್ಟೇ ಈಸಿಯಾಗಿ ಮಾಡ್ತಾರೆ. ನಮಗೇನೋ ಅದು ಎಲ್ಲ ತುಂಬ ಕಾಸ್ಟ್ಲಿನೇ ಅನ್ನಿಸ್ತು ಫ್ರೆಂಡ್ಸ್. ಹಾಗಾಗಿ ನೋಡಿ, ಇದು ಕುದುರೆನೂ ಕೂಡ 150 ರುಪೀಸ್ ಅಂತೆ. ಎಕ್ಸಿಬಿಷನ್ಲೆಲ್ಲ 50 ರುಪೀಸ್ ಅಲ್ವಾ. ಸೊ ಈ ಥರ ಗೇಮ್ಸ್ ಎಲ್ಲ ಎಕ್ಸ್ಪೆನ್ಸಿವ್ ಇದ್ದರೆ ಓಕೆ ಅನ್ಬೋದು. ಬಟ್ ಸಣ್ಣ ಪುಟ್ಟ ಗೇಮ್ಸು ಅಷ್ಟೇ ರೇಟ್ ಇಟ್ಟಿದ್ದಾರಲ್ವ. ಸೊ ನಾವು ಏನೂ ಕೂಡ ಆಟಾಡಿಲ್ಲ. ಇಲ್ಲಿ ನೋಡ್ರಿ, ಕಾಲಿಂದ ಹೊಡಿಯೋದು ಬಾಲು, ಅದಕ್ಕೇನಂತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಕಾಲಿಂದ ಹೊಡಿತಾಯಿದ್ರು ಅವ್ರು ಬಾಲು. ಫುಟ್ಬಾಲ್ ಟೈಪು ಕಾಲಲ್ಲೇ ಇಬ್ಬರು ಕೂತ್ಕೊಂಡು ಹೊಡಿತಾಯಿದ್ರು. ಇಲ್ಲಿ ನೋಡಿ ಗೇಮಿಂಗು ಎಷ್ಟು ಇಂಟ್ರೆಸ್ಟಲ್ಲಿ ಆಟಾಡ್ತಿದ್ರು ಮಕ್ಕಳು ಕೂಡ, ಅಂದರೆ ಬೇರೆ ಮಕ್ಕಳು ಎಲ್ಲ. ಆ್ಯಂಡ್ ಅಲ್ಲೂ ಕೂಡ ಎಲ್ಲ ದೊಡ್ಡ ದೊಡ್ಡ ಕೂಲರ್ಗಳು ಇಟ್ಟಿದ್ರು. ನೋಡ್ಬೋದು ನೀವು ಹೆಂಗೆ ಆಟಾಡ್ತಿದ್ದಾರೆ ಅಂತ. ಆಮೇಲೆ ನಮ್ಮ ಗೋಲಿಗೆ ಬಿಟ್ಟರೆ ಆಟಾಡ್ತಿದ್ದ. ಅವನಿಗೆ ಇದೆಲ್ಲ ಆಟಾಡಿ ರೂಢಿ ಇದೆ. ಯಾಕಂದರೆ ನಮ್ಮ ಬಾವರು ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ವಿದ್ಯಾನಗರದಲ್ಲಿ, ಅವನು ಆಟಾಡ್ತಿದ್ದ. ಇಲ್ಲಿ ನೋಡಿ ಒಂದು ಮಗು, ಅಂಕಿತಾ ಗೋಲು ಇಬ್ರಿಗೂ ಆಟಾಡಿ ರೂಢಿ ಇದೆ. ಬಟ್ ಇನ್ನೂ ಸಣ್ಣವರಿದ್ದಾರಲ್ಲ ಅಂತ ನಾವು ಬಿಟ್ಟಿಲ್ಲ. ಶಮ್ಮು ಮತ್ತು ಗುಂಡಿ ಸಣ್ಣವರಿದ್ದಾರಲ್ವ, ಸೊ ಹಾಗಾಗಿ. ಈ ಹುಡುಗ ನೋಡಿ ಬೈ ಮಿಸ್ಸಾಗಿ ನೋಡಿ ಬೀಳಲಿಕ್ಕೆ ಹೋಗ್ಬಿಡ್ತಾನೆ. ಯಪ್ಪ, 3D ಎಫೆಕ್ಟಲ್ಲಿ ಆಟಾಡ್ತಿದ್ದಾನೆ ಅವನು. ಓ ಮೈ ಗಾಡ್, ಯಪ್ಪ ಜಸ್ಟ್ ಮಿಸ್. ಆ್ಯಂಡ್ ಇಲ್ಲಿ ಏನಂದರೆ ಒಂದು ಬಾಲ್ಗೆ 200 ರುಪೀಸು, 3 ಬಾಲ್ಗೆ 500 ರುಪೀಸು. ಅದೇನಾದರೂ ನಾವು ಹಾಕಿದರೆ ಈ ಗೊಂಬೆಗಳು ಕೊಡ್ತಾರೆ. ಏಯಪ್ಪ ದೇವ್ರೆ, 1 ಬಾಲಿಗೆ 200 ರುಪೀಸಾ ಅಂದ್ಕೊಂಡ್ವಿ ನಾವು. ನೋಡ್ಬೋದು. ಬಟ್ ಯಾರು ಹಾಕಿಲ್ಲ ಫ್ರೆಂಡ್ಸ್. 1000 ಮೆಂಬರ್ಸಲ್ಲಿ ಒಬ್ಬರೋ ಇಬ್ರಿಗೆ ಬರ್ಬೋದೇನೋ ಅಷ್ಟೇ. ಅದು ಬಿಟ್ಟರೆ ಯಾರಿಗೂ ಬಂದಿಲ್ಲ. ನಾವೇ ಅಲ್ಲಿ 1 ಅವರ್ ನಿಂತು ನೋಡಿದ್ವಿ, ಎಷ್ಟೊಂದು ಜನ ಆಟಾಡ್ತಿದ್ರಲ್ಲ ನೋಡೋಣ ಅಂತ. ಬಟ್ ಯಾರ್ಯಾರೂ ಹೊಡೆದಿಲ್ಲ, ಯಾರ್ಯಾರೂ ಆಟಾಡಿಲ್ಲ. ನೋಡ್ಬೋದು ನೀವು, ಅಲ್ಲಿ ರೇಟ್ ಕೂಡ ಹಾಕಿದ್ದಾರೆ. ಯಪ್ಪ ತುಂಬಾ ಎಕ್ಸ್ಪೆನ್ಸಸ್ ಅಂತಲೇ ಹೇಳ್ಬೋದು. ಬಟ್ ಅವರು ಮತ್ತು ರೆಂಟ್ ಎಲ್ಲ ಪೇ ಮಾಡಬೇಕಲ್ವಾ, ಸೊ ಹಾಗಾಗಿ ಎಕ್ಸ್ಪೆನ್ಸು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಹೊಡಿತಿದ್ದಾರೆ, ವೇಸ್ಟ್. 200 ರುಪೀಸ್ ಡ್ಯಾಮ್. ಅದು 3 ಬಿದ್ದರೆ ಮಾತ್ರ ಒಂದು ಗೊಂಬೆ ಕೊಡ್ತಾರೆ. ಬಟ್ ಗೊಂಬೆನೂ ವರ್ತಿತ್ತು. 1 ಬಾಲ್. ಆ್ಯಂಡ್ ಇಲ್ಲಿ ಒಂದು ಸಣ್ಣ ಮಗು ಆಟಾಡುತ್ತೆ ನೋಡಿ. ಆ ಮಗುಗೆ ಆಟಾಡೋಕ್ಕೆ ಬರಲಿಲ್ಲ ಅಂತ ಪಾಪ ಅವನು ಇನ್ನೊಂದು ಚಾನ್ಸ್ ಕೊಡ್ತಾನೆ. ಇಟ್ಸ್ ಎ ಗುಡ್ ಅನ್ನಿಸ್ತು. ಇನ್ನೊಂದು ಬಾಲ್ ಬಿದ್ದಿದ್ದರೆ ಅವ್ರಿಗೆ ಬರ್ತಿತ್ತೇನೋ. ಬಟ್ ಅದು ಹೋಯಿತು. 200 ರುಪೀಸ್ ಔಟ್. ಅವನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದ, 1 ಬಾಲ್ ಹಾಕಿದರೆ ಕೊಡ್ತೀನಿ, ನಿನ್ನ ಮಗು ಅಂತ ನಿನಗೆ ಯಾವ ಥರ ಬೌನ್ಸ್ ಆಗಿ ಬರೋಂಗಿಲ್ಲ, ಅಲ್ಲೇ ಬೀಳಬೇಕು ಅಂತ ಹೇಳ್ತಿದ್ದಾನೆ. ಸೊ ಆಟಾಡ್ತು ಆ ಮಗು. 1 ಬಾಲ್ ಏನೋ ಹಾಕ್ತು, ಬಟ್ ಇನ್ನೊಂದು ಚಾನ್ಸ್ ಕೊಡ್ತೀನಿ ನಿನಗೆ ಅಂತ ಹಿಂಗೆ ತಿರುಗಿಬಿಡ್ತಾರೆ ಅವರು. ನಿನ್ನ ಪಾಪು ಆಗಿರೋದಕ್ಕೆ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ಹಾಗೆ ಹಿಂಗೆ ಅಂತ. ಅಯ್ಯೋ, ಅವು ಪಾಪು ಮಗು ಹಾಕ್ತು ಪಾಪ, ಅವನು ಕೊಡಲೇ ಇಲ್ಲ, ಹೋಯ್ತು. ನಮ್ಮ ಗೋಲು ಹೇಳ್ತಾ ಇದ್ದ, ಹೆಂಗಲ್ಲಮ್ಮ ಎಷ್ಟು ವೇಸ್ಟ್ ಮಾಡ್ತಾರಲ್ಲ ದುಡ್ಡು ಅಂತ. ಸೊ ಇಷ್ಟಾದರೂ ನನ್ನ ಮಗ ತಿಳ್ಕೊಂಡಿದ್ದಾನೆ ಅಂತ ಖುಷಿ ಅನ್ನಿಸ್ತು. ಬಟ್ ಅವನಿಗೇನು ಅದು ರೇಸಿಂಗ್ ಗೇಮು ಅದೆಲ್ಲ ಆಡಬೇಕು ಅಂತ ಇಷ್ಟ ಇತ್ತೇನೋ. ನಾವೇ ಬೇಡ ಬಿಡು, ತುಂಬ ಕಾಸ್ಟ್ಲಿ ಇದೆ ಅಂದ್ವಿ, ಅದಕ್ಕೆ ಇರಲಿ ಬಿಡಮ್ಮ ಬೇಡ ಅಂದ. ಬಟ್ ಅವನಿಗೆ ಅಲ್ಲಿ ಮಾಲಲ್ಲೆಲ್ಲ ಹೋಗಿ ಆಟಾಡುವಂಥದ್ದು ತುಂಬ ಇಷ್ಟ ಇದೆ. ಒಂದು ಸತಿ ಕರ್ಕೊಂಡು ಹೋಗೋಣಂತೆ.
ಆ್ಯಂಡ್ ನಾವು ಹೀಗೆ ಮುಂದೆ ಬರ್ತಾ ಇದ್ದೀವಿ, ನೋಡ್ಬೋದು ನೀವು. ಇಲ್ಲೂ ಒಂಥರ ಫುಲ್ಲು ದೊಡ್ಡದಾಗಿ ಅವರು ಟೆಂಟ್ ಹಾಕಿದ್ದಾರೆ, ನೋಡ್ಬೋದು ನೀವು. ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಫುಲ್ಲು ದೊಡ್ಡದಾಗಿ ಟೆಂಟ್ ಹಾಕಿ ಗೇಮಿಂಗ್ ಝೋನ್ ಥರನೇ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಓರಿಯನ್ ಮಾಲಲ್ಲಿ ಏನಾದರೂ ಒಂದು ಇವೆಂಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನವರಾತ್ರಿಯಲ್ಲಿ ದಾಂಡಿಯಾ ಇರುತ್ತೆ, ದೀಪಾವಳಿಯಲ್ಲಿ ಆರ್ಕೆಸ್ಟ್ರಾ, ಬಟ್ ಏನಾದರೂ ಒಂದು ಇದ್ದೇ ಇರುತ್ತೆ. ಆಮೇಲೆ ಕನ್ನಡ ರಾಜ್ಯೋತ್ಸವಕ್ಕೆ ಇದು ಫುಲ್ಲು ಎಲ್ಲ ಆರ್ಕೆಸ್ಟ್ರಾ ಅರೇಂಜ್ ಮಾಡಿರ್ತಾರೆ, ಕನ್ನಡ ಸಾಂಗ್ಸೇ ಹಾಡ್ತಾರೆ. ಒಟ್ಟು ಆ್ಯಕ್ಟಿವಿಟೀಸ್ ಅಂತೂ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಈ ವ್ಲಾಗನ್ನು ನೋಡ್ತಿರಲ್ಲ, ನೆಕ್ಸ್ಟ್ ನಿಮಗೆ ಓರಿಯನ್ ಮಾಲಿನ ಡಿಟೇಲ್ ವ್ಲಾಗ್ ಬರುತ್ತೆ ನೋಡಿ. ಅದಕ್ಕೂ ಹೀಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಇದಕ್ಕೂ 150ನೇ, ಬಟ್ ಪ್ಲಕ್ ಮಾಡಿಲ್ಲ ಅಂದರೆ ಹೋಯ್ತು, ಡಮ್ 150 ನೋಡಿ. ಇದೆಲ್ಲ ನಾವು ವ್ಲಾಗ್ಸಲ್ಲಿ ನೋಡ್ತಾ ಇದ್ವಿ, ಈಗ ರಿಯಲ್ಲಾಗಿ ನೋಡ್ತಿದ್ದೀವಲ್ಲ, ಖುಷಿ ಅನಿಸುತ್ತೆ. ನೆಕ್ಸ್ಟ್ ನಾವು ಟ್ರೈ ಮಾಡೋಣ, ಬಟ್ ಈಗ ನೋಡ್ತಾ ಇದ್ದೀವಲ್ಲ ಅದಕ್ಕೆ ಖುಷಿ ಅನಿಸುತ್ತೆ ನನಗಂತೂ. ನಾನು ಎಲ್ಲ ವಿಡಿಯೋನಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಇದೆಲ್ಲ ಹೇಗೆ ಹಟ್ತಾರಪ್ಪ, ಹೇಗೆ ಮಾಡ್ತಾರೆ, ಆಮೇಲೆ ಇಷ್ಟಿಷ್ಟು ದೊಡ್ಡ ಮಾಲ್ ಹೇಗಿರುತ್ತೆ ಅಂತ ಜಸ್ಟ್ ನೋಡ್ತಾ ಇದ್ದೆ ವ್ಲಾಗ್ಸ್ಗಳಲ್ಲಿ. ಬೇರೆ ಯೂಟ್ಯೂಬರ್ಸ್ ತೋರಿಸ್ತಿದ್ರಲ್ವ, ಆವಾಗ ನೋಡ್ತಾ ಇದ್ದೆ. ಬಟ್ ಈಗ ನಾನೇ ಮಾಡ್ತಿದ್ದೀನಲ್ಲ ಅಂತ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಏರೋಪ್ಲೇನ್ ಹೇಗೆ ಮೂವ್ ಆಗ್ತಿದೆ. ಅವನಿಗದು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ, ಅದು 3D ಎಫೆಕ್ಟ್ ಹಾಕ್ಕೊಂಡಿದ್ದಾನಲ್ಲ ಕಣ್ಣಿಗೆ, ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಓ ಮೈ ಗಾಡ್, ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನೋಡ್ಬೋದು ನೀವು. ನಾನು ಯಾಕೆ ಇದು ವಾಯ್ಸ್ ಓವರ್ ಎಲ್ಲ ಕೊಡ್ತಿದ್ದೀನಿ ಅಂದರೆ, ಆಗಲೇ ಹೇಳ್ದಂಗೆ ಕ್ರೌಡು ತುಂಬಾ ಇತ್ತು, ನಾವು ಮಾತಾಡ್ದು ಏನೂ ಕೇಳಿಸ್ತಿದ್ದಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಬೈಕಲ್ಲಿ ಕೂತಿದ್ದಾನೆ ಒಬ್ಬನು, ಅಲ್ಲಿ ಏರೋಪ್ಲೇನಲ್ಲಿ ಕೂತಿದ್ದಾನೆ ಒಬ್ಬನು, ಅದು ಜೆಟ್ ಪ್ಲೇನಲ್ಲಿ ಕೂತಿದ್ದಾನೆ. ಆ್ಯಂಡ್ ಇಲ್ಲಿ ನೋಡಿ, ಚೇರಲ್ಲಿ ಕೂತಿರೋರು ಕಾಡಲ್ಲಿ ಇಲ್ಲಿ ಓಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಅದು ಏನಂತಾರೆ, ಅದಕ್ಕೆ ಬೆನ್ನು ಹತ್ತುತ್ತಿದೆ, ಅದಕ್ಕೆ ಅವರು ಓಡ್ತಾ ಇದ್ದಾರೆ, ಅವರು ಫೀಲ್ ಮಾಡ್ಕೊತ ಓಡ್ತಾ ಇದ್ದಾರೆ. ಏನೋ ಇತ್ತು ಫ್ರೆಂಡ್ಸ್, ಅದರ ಹೆಸರು ನನಗೆ ಮರ್ತೋಗಿದೆ. ಅದರದ್ದೇ ಒಂದು ಜರಾಸಿಕ್ ಪಾರ್ಕ್, ಎಸ್, ಅದು ಅವ್ರಿಗೆ ಅಟ್ಯಾಕ್ ಮಾಡ್ತಿದೆ, ಅವರು ಓಡ್ತಾ ಇದ್ದಾರೆ. ಎಲ್ಲ ಇಲ್ಲಿ ಟಿ ವಿಯಲ್ಲಿ ನೋಡ್ಬೋದು ನಾವು ಹೇಗಿರುತ್ತೆ ಅಂತ. ಬಟ್ ನಮ್ಮ ಮಕ್ಕಳು ನೋಡಿ ಕಣ್ಣು ತುಂಬಿಕೊಂಡ್ರು, ನಾವು ನೋಡಿ ಖುಷಿ ಆದ್ವಿ. ಇದೆಲ್ಲ ನೋಡಿ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ನೋಡಿ, ಗೋಲು ಇವನಿಗೆ ಡೈರೆಕ್ಷನ್ ಹೇಳ್ತಿದ್ದಾನೆ, ಹಿಂಗೆ ಆಟಾಡು ಹಿಂಗೆ ಆಟಾಡು ಅಂತ. ಬಿಟ್ಟರೆ ಅವನೇ ಕುತ್ಕೊಂಡು ಬಿಡ್ತಿದ್ದ. ಇಲ್ಲಿ ಪಕ್ಕದಲ್ಲೂ ಖಾಲಿ ಇದೆ, ಬಟ್ ಇರ್ತಾರೆ ಅಲ್ಲಿ ಅವರೆಲ್ಲ ಗೈಡ್ಗಳು ಇರ್ತಾರಲ್ವ. ಇವನು ಹೇಳ್ತಾ ಇದ್ದ, ಹಿಂಗೆ ಆಟಾಡು ಹಂಗೆ ಆಟಾಡು ಅಂತ, ಫಾಸ್ಟಾಗಿ ಹೋಗು ಅಂತ. ಆ್ಯಂಡ್ ನಾವು ಈಗ ಅಲ್ಲಿ ಹೊರಗಡೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಈಗ ಒಳಗಡೆ ಬಂದ್ವಿ. ಇಲ್ಲಿ ನೋಡಿ, ಓರಿಯನ್ ಮಾಲಿನ ಸುಂದರಿ ಹೇಗಿದ್ದಾಳೆ ಅಂತ. ಇದೆಲ್ಲ ವೇಸ್ಟ್ ಐಟಮ್ಸ್, ಎಲೆಕ್ಟ್ರಾನಿಕ್ ಐಟಮ್ಸಿಂದ ಮಾಡಿದ್ದು. ಆ್ಯಂಡ್ ನಮ್ಮ ಸಾಹೇಬರು ನೋಡಿ ಇಲ್ಲಿ ಹೇಗೆ ಫೋಸ್ ಕೊಡ್ತಿದ್ದಾನೆ. ನಾವು ಈಗ ಸೆಕೆಂಡ್ ಫ್ಲೋರಲ್ಲಿ ರಿಲಯನ್ಸ್ ಡಿಜಿಟಲ್ ಇದೆ ಅಲ್ವಾ, ಸೊ ಅಲ್ಲಿ ಫ್ರಿಜ್ನ ನೋಡ್ತಾ ಇದ್ವಿ. ಸುನೀತಾ ದೀದಿ ಅವ್ರ ಫ್ರಿಜ್ಜು ತುಂಬ ಹಳೇದಾಗಿತ್ತು, ಸೊ ಅವರು ಸ್ವಿಚ್ ಮಾಡೋಣ ಅಂತ ನೋಡ್ತಾ ಇದ್ದರು. ಜಸ್ಟ್ ನೋಡಿದ್ವಿ ಅಷ್ಟೇ, ಇನ್ನು ಅದು ಯಾವಾಗ ಬರುತ್ತೆ ನೋಡಬೇಕು. ಆದಷ್ಟು ಬೇಗ ಬರಲಿ. ಚೆನ್ನಾಗಿತ್ತು, ಬಟ್ ನಾವು 5 ಸ್ಟಾರಿಂದೇ ನೋಡ್ತಾ ಇದ್ವಿ. 5 ಸ್ಟಾರ್ ತೊಗೊಂಡ್ರೆ ಸ್ವಲ್ಪ ಕರೆಂಟ್ ಬಿಲ್ ಕಡಿಮೆ ಬರುತ್ತಲ್ವ, ಹಾಗಾಗಿ. ಆ್ಯಂಡ್ ಮಾಲ್ ವ್ಯೂ ನೋಡಿ ಹೇಗಿದೆ. ನನ್ನ ಮಕ್ಕಳಿಗಂತೂ ಇಲ್ಲಿ ಮಾಲಲ್ಲಿ ಎಕ್ಸ್ಲೇಟ್ರ್ನಲ್ಲಿ ಆಟಾಡೋದೇ ಒಂದು ದೊಡ್ಡ ಖುಷಿ ಅವರಿಗೆ. ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ ಫ್ರೆಂಡ್ಸ್, ಬಟ್ ಏನು ಎಲ್ಲ ಒಂದೇ ಹತ್ರ ಸಿಗುತ್ತೆ ಅನ್ನೋದೊಂದೇ. ಎಲ್ಲ ಬ್ರ್ಯಾಂಡ್ಸ್ಗಳೇ ಇರೋದಿಲ್ಲಿ, ಫುಲ್ಲು ಬ್ರ್ಯಾಂಡ್ಸ್ಗಳು. ನಮ್ಮ ನೆಕ್ಸ್ಟ್ ಗೋಲ್ ಏನಪ್ಪ ಅಂದರೆ, ಇದು ಗೋಪ್ರೋ ತೊಗೊಳೋದು. ನೋಡೋಣ, ಆದಷ್ಟು ಬೇಗ ತೊಗೊಳೋಣ. ಅದು ನೋಡ್ತಾ ಇದ್ವಿ ಎಷ್ಟಿದೆ ರೇಟು ಏನು ಅಂತ. ನಾನು ಆವಾಗಲೇ ಹೇಳಿಲ್ವಾ, ಎಕ್ಸ್ಲೀಟ್ರ್ನಲ್ಲಿ ಆಟಾಡೋದೆ ನನ್ನ ಮಕ್ಕಳಿಗೆ ಇಲ್ಲಿ ತುಂಬ ಖುಷಿ ಅಂತ. ಒಬ್ಬನೇ ಹೋಗ್ತಾನೆ ಫ್ರೆಂಡ್ಸ್, ನಮ್ಮ ಶಮ್ಮು ಅಂತೂ ಸ್ವಲ್ಪನೂ ಹೆದರಲ್ಲ. ಆ್ಯಂಡ್ ಕೇರ್ಫುಲ್ಲಾಗಿ ನಿಂತ್ಕೊತಾನೆ, ಅದು ಎಲ್ಲೋ ಪಟ್ಟಿಯಿಂದ ಹೊರಗಡೆನೇ ನಿಂತ್ಕೊಂಡಿರ್ತಾನೆ. ಅವನಿಗೆ ಗೊತ್ತು ಬ್ಲ್ಯಾಕಲ್ಲೇ ನಿಂತ್ಕೋಬೇಕು ಅಂತ. ನೋಡಿ, ಅವನೇ ಜಂಪ್ ಮಾಡ್ತಾನೆ, ಅವನೇ ಆರಾಮಾಗಿ ಹೋಗ್ತಾನೆ. ಈ ಥರ ಇದೆ ನೋಡಿ ವ್ಯೂ, ಹೊರಗಿಂದ ಈ ಥರ ಕಾಣುತ್ತೆ.
ನಾವು ಈಗ ಕಾರ್ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೋದರು. ಇಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ ನಾವು. ಚೆನ್ನಾಗಿ ಬಂದಿದೆ ಫೋಟೋಸ್ ಕೂಡ. ಆ್ಯಂಡ್ ಇದು ಎಂಟ್ರೆನ್ಸು. ನಾವು ಆವಾಗಲೇ ಹೋಗಿದ್ದು ಬ್ಯಾಕ್ ಸೈಡಿಂದ. ಅದು ಲೇಕ್ ವ್ಯೂ ಇರೋದು ಎಲ್ಲ ಬ್ಯಾಕ್ ಸೈಡು. ಇದು ಫಸ್ಟ್ ಎಂಟ್ರೆನ್ಸ್ ಇದು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಗುಂಡಿ ಮತ್ತು ಶಮ್ಮು ಐಸ್ ಕ್ರೀಮ್ ತಿಂತಿದ್ದಾರೆ. ಅವ್ರ ಅಜ್ಜ ಐಸ್ ಕೊಡಿಸಿದ್ರು. ಇವರು ಕಾರ್ ತರಲಿಕ್ಕೆ ಹೋಗಿದ್ದಾರೆ. ನಾವು ಈಗ ಹೋಗ್ತಾ ಇದ್ದೀವಿ. ಮತ್ತು ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಬೌಜಿ ಊಟಕ್ಕೆ ಹೊರಗಡೆನೇ ಹೋಗೋಣ ಅಂದರು. ಸೊ ಹೊರಗಡೆನೇ ಹೋಗೋಕ್ಕೆ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡ್ಬೋದು ಯಶವಂತಪುರ ಹತ್ರ ಒಂದು ಹೋಟೆಲ್. ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೇಗೆ ಕಾಣುತ್ತೆ ಅಂತ. ನಾವು ದಾವಣಗೆರೆಯಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಒಂದು ಸ್ವಲ್ಪ ಅಪಾರ್ಟ್ಮೆಂಟ್ಸ್ಗಳು. ಬಟ್ ಇಲ್ಲಿ ಮಾತ್ರ ಬರೀ ಅಪಾರ್ಟ್ಮೆಂಟ್ಸ್ಗಳೇ ಇರೋದು ಫ್ರೆಂಡ್ಸ್. ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಎಕ್ಸ್ಪೆನ್ಸಿವ್ ಲೈಫ್ ಅಂತಲೇ ಹೇಳ್ಬೋದು. ಬಟ್ ಈ ಥರ ಡಿಮಾರ್ಟ್ ಅದೆಲ್ಲ ನೋಡಿದರೆ ಅದೆಲ್ಲ ರೇಷನ್ಗಳು ಕಮ್ಮಿಯಾಗಿ ಸಿಗುತ್ತೆ. ಇಲ್ಲಿ ನೋಡಿ ಪ್ರೈಡ್ ಅಪಾರ್ಟ್ಮೆಂಟ್ ಇದು. ಆ್ಯಂಡ್ ನಿಮಗೆ ದ ವೆರಿ ವೆರಿ ಫೇಮಸ್ ರೆಸ್ಟೋರೆಂಟ್ ತೋರಿಸ್ತೀನಿ ಬನ್ನಿ. ಎಷ್ಟು ಕ್ರೌಡ್ ಇತ್ತು ಅಂದರೆ ದೇವಾ, ಒಂಥರ ಜಾತ್ರೆ ವೈಬ್ ಇದ್ದಂಗೆ ಇತ್ತು. ಇಲ್ಲಿ ನೋಡಿ ಅಪಾರ್ಟ್ಮೆಂಟ್ಗಳು ನೋಡಿ ಫಸ್ಟು. ಆ್ಯಂಡ್ ಈಗ ನೋಡಿ ನಾನು ಹೇಳಿದ್ನಲ್ಲ ಫೇಮಸ್ ರೆಸ್ಟೋರೆಂಟ್ ದ ರಾಮೇಶ್ವರಂ ಕೆಫೆ. ಈ ರಾಮೇಶ್ವರಂ ಕೆಫೆಗೆ ಒಂದು ಸತಿ ಹೋಗಿ ವಿಡಿಯೋ ಮಾಡ್ತೀವಿ. ಅಲ್ಲಿ ನನಗೆ ಮಸಾಲೆ ದೋಸೆ ಟೇಸ್ಟ್ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ. ಹೋಗೋಣಂತೆ ಆದಷ್ಟು ಬೇಗ. ಬಟ್ ಎಕ್ಸ್ಪೆನ್ಸಿವ್ನು ಹಾಗೆ ಇದೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ ನಾನು ರಿವ್ಯೂ ನೋಡಿದ ಪ್ರಕಾರ. ಹೋಗೋಣಂತೆ. ನೋಡಿದ್ರಲ್ಲ ಹೇಗೆ ಜನ ಜಾತ್ರೆ ಆಗಿದ್ದಾರೆ ಅಂತ. ನೋಡಿ ಫುಲ್ಲು ಜನ ಇದ್ದಾರೆ ಫ್ರೆಂಡ್ಸ್ ಅಲ್ಲಿ ಅಂತೂ, ಯಪ್ಪ ದೇವ್ರೆ. ಆ್ಯಂಡ್ ನಾವು ಅಲ್ಲಿಂದ ಸೀದಾ ಹೋಟೆಲ್ಗೆ ಹೋದ್ವಿ. ಮುದ್ದೆ ಊಟ, ಮಟನ್ ಡ್ರೈ ಆ್ಯಂಡ್ ಚಿಕನ್ ಲಾಲಿಪಾಪ್ ಎಲ್ಲ ತೊಗೊಂಡ್ವಿ. ಊಟ ಮಾತ್ರ ಸೂಪರಾಗಿತ್ತು. ನಾನು ಪರೋಟ ತೊಗೊಂಡೆ, ಎಲ್ಲರೂ ಮುದ್ದೆ ತೊಗೊಂಡ್ರು. ಸೊ ಮಸ್ತಾಗಿ ಊಟ ಮುಗಿಸ್ಕೊಂಡು ಆ್ಯಂಡ್ ನಾವು ಸುನೀತಾ ದೀದಿ ಮತ್ತು ನಮ್ಮ ಮಾವರಿಗೆಲ್ಲ ಅವ್ರ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಹೇಳ್ತಾರೆ ನೋಡಿ. ಆ್ಯಂಡ್ ಗುಂಡಿ ಏನೋ ಒಂದು ಕಾಮಿಡಿ ಮಾಡಿದ್ಲು ಮಸ್ತಾಗಿ, ಅದೇ ಹೇಳ್ತಿದ್ವಿ. ಇಲ್ಲಿ ನೋಡಿ ನಮ್ಮ ಶಮ್ಮು, ಅವನೇ ಊಟ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಈಗ. ಆ್ಯಂಡ್ ಇಲ್ಲಿ ನೈಟ್ ಟ್ರಾವೆಲ್ಸ್ಗಳು ಎಷ್ಟು ನಿಂತಿರ್ತವೆ ನೋಡಿ. ಕಂಟಿನ್ಯೂಸ್ ಟ್ರಾವೆಲ್ಸ್ಗಳು ನಿಂತಿರ್ತವೆ ನೈಟ್ ಟೈಮು. ನೈಟ್ ಜರ್ನಿ ಮಾಡೋರೆ ತುಂಬ ಜಾಸ್ತಿ ಅಲ್ವಾ. ಸೊ ಹಾಗಾಗಿ ನೈಟ್ ಟ್ರಾವೆಲ್ಸ್ಗಳು ತುಂಬಾ ಇರುತ್ತೆ. ಟ್ರಾಫಿಕ್ ಅಂತೂ ನೀವು ಹೇಳಲೇಬೇಡಿ. ಬೆಂಗಳೂರು ಅಂದ್ರೇ ಟ್ರಾಫಿಕ್. ಅದು ಒಂದು ಸ್ಲೋಗನ್ ಆಗಿಬಿಟ್ಟಿದೆ. ಟ್ರಾಫಿಕ್ ಅಂದರೆ ಬೆಂಗಳೂರು ಅಂದರೆ ಟ್ರಾಫಿಕ್. ಹಾಗೇ ಇರುತ್ತೆ ಫ್ರೆಂಡ್ಸ್ ಇಲ್ಲಂತರೂ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮಗೆ ಲೈಫ್ ಲೀಡ್ ಮಾಡಬೇಕಂದ್ರೆ ಇದ್ರ ಜೊತೆನೇ ನಾವು ಟ್ರಾಫಿಕ್ ಜೊತೆನೂ ಜೀವನ ಮಾಡೋದು ಕಲಿಬೇಕು. ಸ್ವಲ್ಪ ಪೇಷನ್ಸ್ ಇದ್ದರೆ ಟ್ರಾಫಿಕ್ ಮುಂದೆ ಹೋಗುತ್ತೆ. ನಮ್ಮ ಅಣ್ಣ ಮನೆಯಲ್ಲಿ ನಮ್ಮ ಅತ್ತೆಯವರು ಒಳ್ಳೆ ಡೆಲಿಸಿಯಸ್ ರುಚಿಕರವಾದ ಅಡುಗೆ ಮಾಡಿದರು. ಮಟನ್ ಸಾರು, ಚಿಕನ್ ಗ್ರೀನ್, ಚಪಾತಿ, ರೈಸ್ ತುಂಬ ಊಟ ಮಾಡಿ ಕ್ರಿಕೆಟ್ ನೋಡ್ತಿದ್ದೆ. ಆರ್ ಸಿ ಬಿ ಮ್ಯಾಚ್ ಗೆಲ್ತು. 1-2 hours ರೆಸ್ಟ್ ಮಾಡಿದ್ವಿ. ಅಲ್ಲಿಂದ ಒರೈನ್ ಮಾಲ್ಗೆ ಹೋದ್ವಿ. ಒರೈನ್ ಮಾಲಲ್ಲಿ ಸಮ್ಮರಿಗೆ ಅಂತೇಳಿ ಒಳ್ಳೊಳ್ಳೆ ಒಳಗಡೆ ಆ್ಯಕ್ಟಿವಿಟೀಸ್ ಇಟ್ಟಿದ್ದಾರೆ ಮಕ್ಳಿಗಂತೇಳಿ. ಬಟ್ ನಮ್ಮ ಬಜೆಟ್ ಅಂತೂ ಕಾಸ್ಟ್ಲಿ ಅನಿಸ್ತು. ನಾವು ಬರೀ ನೋಡಿದ್ವಿ ಅಷ್ಟೇ, ಯಾವುದು ನಮ್ಮ ಮಕ್ಕಳಿಗೆ ಆಟ ಆಡಿಸಿಲ್ಲ. ಜಸ್ಟ್ ನೋಡ್ಕೊಂಡು ಫ್ರೀ ಆಫ್ ಕಾಸ್ಟಲ್ಲಿ ಫೋಟೋ ತಗೊಂಡು ಮೊಬೈಲಲ್ಲಿ. ಆಮೇಲೆ ಸ್ವಲ್ಪ ನಮ್ಮ ಅಪ್ಪಾಜಿಯವ್ರಿಗೂ ಪೂರ್ತಿ ಅಡ್ಡಾಡಿಸಿ ಮೊದಲೇ ನಮ್ಮ ಅಪ್ಪಾಜಿಯವ್ರು ನೋಡಿದ್ದಿಲ್ಲ. ಈಗ ನಮ್ಮ ತಾಯಾರು ಹೋದಾಗಿಂದ ಅವ್ರು ಒಬ್ಬರೇ ಆಗ್ಬಿಟ್ಟಿದ್ದಾರೆ. ತುಂಬ ಬೇಜಾರಿರ್ತಾರೆ ಅವಾಗ ಅವರು. ಈಗ ಅವ್ರು ಇರೋ ದಿವಸ ನಾವು ಸಂತೋಷದಿಂದ ಅವ್ರಿಗೆ ಇಟ್ಕೋಬೇಕು, ಅದೇ ನನ್ನ ಉದ್ದೇಶ. ಹಂಗಾಗಿ ಎಲ್ಲರೂ ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ಇನ್ನು. ಸೊ ಅವರು ನೋಡಿದ್ರು, ಖುಷಿಯಾದರು. ಅಲ್ಲಿಂದ ನಮ್ಮ ಬ್ರದರಿಗೆ ಫೋನ್ ಮಾಡಿದ್ವಿ, ಇಲ್ಲ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ಒಂದು ಒಳ್ಳೆ ಹೋಟ್ಲಿಗೆ ಹೋದ್ವಿ. ಹೋಟ್ಲ್ ಕಾಂಬಿನೇಷನ್ ಎಲ್ಲ ಸಖತ್ತಾಗಿತ್ತು. ಟೇಸ್ಟು ಅದೇ ಥರ ಚೆನ್ನಾಗಿತ್ತು. ಸಿಂಪಲಾಗಿ 2,000 ರೂಪಾಯಿ ಬಿಲ್ ಆಯಿತು. ಪೇ ಮಾಡಿದ್ವಿ, ಕೈ ಒರೆಸ್ಕೊಂಡು ಕೆಳಗಿಳಿದ್ವಿ. ನಮ್ಮ ಬ್ರದರ್ ಅವ್ರು ಕಾರ್ ತೊಗೊಂಡೆಲ್ಲ ಆ ಕಡೆ ಹೋದರು. ನಮ್ಮ ಅತ್ತಿಗೆಮ್ಮರಿಗೆ, ನಮ್ಮ ಅಪ್ಪಾಜಿಯವ್ರ ಅವ್ರ ಮನೆಗೆ ಬಿಟ್ಟು ಈಗ ನಾವು ನಮ್ಮ ಪುಟ್ಟ ಗೂಡಿಗೆ ಸೇರ್ಕೊತಿದ್ದೀವಿ. ನಮ್ಮದು ತುಂಬ ಚಿಕ್ಕದಿದೆ ರೂಮು. ಸದ್ಯ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಮಲ್ಕೊಳಕ್ಕೆ ಅಷ್ಟೇ ಇರೋದು. ಇರಲಿ,
ಎಷ್ಟೇ ದೊಡ್ಡವರಾದ್ರೇನಂತೆ ನಾವು ಬಂದಿದ್ದ ದಾರಿ ಮರಿಬಾರ್ದು. ಬಟ್ ಅದೇ ರೂಮಲ್ಲೇ 2 ಇಯರ್ಸ್ ಕಳೆದಿರೋದು. ಅದೇ ರೂಮಲ್ಲಿ 2 ವರ್ಷ ನಾನು ಇದ್ದಿದ್ದು. ಆ ರೂಮ್ ನನಗೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಸತತವಾಗಿ 6 ತಿಂಗಳು ರೂಮಿಗೆ ಒಂದು ದಿವಸನೇ ಹೋಗದೆ 6 ತಿಂಗಳು ಬೀಗ ಹಾಕಿದ ರೂಮಿಗೆ ರೆಂಟ್ ಕಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ರೂಮಿಗೆ ಬಂದಾಗಿಂದ ಒಳ್ಳೇದಾಗಿದೆ ನನಗೆ. ಅದಕ್ಕೆ ಆ ರೂಮ್ ನನಗೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಖಾಲಿ ಮಾಡೋದಿಲ್ಲ ಅಂದ್ಕೊಂಡಿನಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಹೀಗೆ ನಿಮ್ಮ ಸಹಕಾರ ನಮಗಿರಲಿ. ಪುಟ್ಟ ಕನಸಿನ ಕುಟುಂಬಕ್ಕೆ, ಕನಸಿನ ಕುಟುಂಬ, ಕನಸು ನಂಬದು, ಸಹಕಾರ ನಿಮ್ಮದು. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮಗೆ ಸಹಕರಿಸಿ. ಥ್ಯಾಂಕ್ ಯು. ಗುಡ್ ನೈಟ್, ಶುಭರಾತ್ರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ನಮ್ಮ ಶಮ್ಮು ನೋಡ್ರಿ ಅಲ್ಲೇ ಮಲ್ಕೊಂಡ್ಬಿಟ್ಟ. ಇವನೇ ಹಿಂಗೆ ಕೂತಿದ್ದಾನೆ. ನಿದ್ದೆ ಬರ್ತೈತೆ ಮತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ನೋಡಿ ಫ್ರೆಂಡ್ಸ್, ಹೇಗನ್ನಿಸ್ತು ಈ ವಿಡಿಯೋಗೂ ತುಂಬ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಲಾಸ್ಟ್ ಹೇಳ್ದಂಗೆ ಓರೆನ್ ಮಾಲಿನ ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ವೇಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.